ಸೊ ಗೊತ್ತೆಲ್ಲ ಸ್ವಲ್ಪ ಹೊಸವರಿಗೆ ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಆಲ್ರೆಡಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ತುಂಬ ಜನ ಜಿಮ್ಮಿಗೆ ಹೋಗ್ತಾ ಇರೋದು. ಸೊ ಈಗ ಹೋಗಿ ಜಿಮ್ಮಿಗೆ ಹೋಗಿ ಜಿಮ್ ಅನ್ಕೊಂಡು ಆದ್ಮೇಲೆ ಮತ್ತೆ ಮುಂದಿನ ಬ್ಲಾಗ್. ಏನು ರಶ್ ಇತ್ತು ಗುರು ಇವತ್ತಂತೂ. ಬಸ್ಸು ತೆಗೆದು ವ್ಲಾಗ್ ಮಾಡೋಣ, ಎಷ್ಟು ರಶ್ ಇದೆ ತೋರಿಸೋಣ ಅಂದರೆ ಫೋನ್ ತೆಗೆದು ಕೂಡ ಅಲ್ಲಿ ಜಾಗ ಸ್ಪೇಸ್ ಇಲ್ಲ. ಇಷ್ಟಿಷ್ಟು ಗ್ಯಾಪಲ್ಲಿ ಹೋಗ್ಬಿಟ್ಟಿದ್ದಾರೆ. ಗ್ಯಾಪ್ ಎಲ್ಲ ಆ್ಯಕ್ಚುಲಿ ಯಪ್ಪ ಅದು ಹಂಗೋ ಹಿಂಗೋ ಮಾಡಿಕೊಂಡು ಈಗ ಕಾಲೇಜಿಂದ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಈಗ ಇವತ್ತು ಕೂಡ ಬೇಕು ಬಂದಿದ್ದೀವಿ. ಬಟ್ ನೋಡೋಣ ಇವತ್ತು ಯಾರು ಜಾಸ್ತಿ ಫ್ರೆಂಡ್ಸ್ ಬಂದಿರ್ತಾರಂತ ಕಾಲೇಜ್ ಮುಂದೆ ಬ್ಲಾಗ್. ಅದಕ್ಕೆ ಈ ಕ್ಲಾಸ್ನಾಗ ಬಂದಿದ್ದೀನಿ, ಇನ್ನೂ ಯಾರು ಸದ್ಯ ಬಂದಿಲ್ಲ. ಅದಕ್ಕೆ ನೋಡೋಣ ಯಾರಾದರೂ ಬರ್ತಾರ ಫ್ರೆಂಡ್ಸ್ ಬಂದ್ಬಿಟ್ಟು ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ. ಡೋರು ಕೂಡ ಓಪನ್ ಆಗಿರಲ್ಲ, ಅದು ಕೂಡ ನಾನು ಓಪನ್ ಮಾಡಿದ್ದೀನಿ. ಡೋರ್ನ ಕಿಟಕಿನೂ ಓಪನ್ ಆಗಿಲ್ಲ, ಇದು ಓಪನ್ ಮಾಡಂತಾರೆ. ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಥರ ಫ್ಯಾನ್ ಇಲ್ಲ ಇಲ್ಲಿ. ಆದರೂ ಕೂಡ ಇಲ್ಲಿ ನನಗೆ ಸೆಕೆ ಅಂತ ಅನಿಸಲ್ಲ, ಯಾಕಂದರೆ ಇಲ್ಲಿ ಓಪನ್ ಎ ಸಿ ಇದೆ ನೋಡಿ. ಸೊ ಯಾವಾಗಲೂ 24 hours ಇಲ್ಲಿಂದ ಗಾಳಿ ಬರ್ತಾನೆ ಇರುತ್ತೆ, ಯಾಕಂದರೆ ಇಲ್ಲೇ ಲೈಕ್ ತೆಂಗಿನ ಮರ ಇದೆ. ಸೊ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಇದು ಬಂದುಬಿಟ್ಟು 3rd ಫ್ಲೋರಲ್ಲಿ ಇರೋದು. ಸೊ ಅದರಿಂದ ಏನು ಜಾಸ್ತಿ ಸೆಕೆ ಅಂತ ಅನಿಸಲ್ಲ, ಜಾಸ್ತಿ ತಣ್ಣಗೆ ಗಾಳಿ ಬೀಸ್ತಾನೆ ಇರುತ್ತೆ. ಅದರಿಂದ ಏನು ಚಿಲ್ಲಾಗಿರುತ್ತೆ. ಸೊ ನಿನ್ನೆ ಇದನ್ನು ಮಾಡಿಸಿದ್ದಾರೆ, ಇದನ್ನು ನೋಡ್ಬಿಟ್ಟೆ ತಲೆ ಗಿರ್ರಂದಿರುತ್ತೆ ಕೆಲವರು ನಮ್ಮ ಕ್ಲಾಸ್ಮೇಟ್ಸ್ಗೆ, ನಮ್ಮ ಫ್ರೆಂಡ್ಸ್ಗಳಿಗೆ. ಅದೇ ತುಂಬ ಸಿಂಪಲ್ ಇದು. ಆ್ಯಂಡ್ ಆ್ಯಕ್ಚುಲಿ ಸದ್ಯಕ್ಕೆ ಈಗ ಅಸೆಂಬ್ಲಿಗೆ ಹೋಗ್ಬಿಟ್ಟು ಬ್ಲಾಗ್. ಸೊ ಗೈಸ್ ಇವತ್ತೊಂದು ಇದು ಏನಪ್ಪ ಕ್ಯಾಲ್ಕುಲೇಷನ್ಸ್ ಇತ್ತು, ಸದ್ಯಕ್ಕೆ ಇವೆಲ್ಲ ಮಾಡಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಾಯಿದ್ವಿ. ಈಗ ಪ್ಯಾಕ್ ಮಾಡಿಕೊಂಡು ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟೆ. ಈಗ ಮನೆಗೆ ಹೋಗ್ಬಿಟ್ಟು ಅಲ್ಲ ಮುಂದೆ ಬ್ಲಾಗ್. ಸೊ ಗಂಟ್ಲು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಟ್ ಪರವಾಗಿಲ್ಲ. ಸ್ವಲ್ಪ ನನ್ನ ಲೆವೆಲಿಗೆ ಆಲ್ಮೋಸ್ಟ್ ಆಲ್ ಸರಿಯೇ ಹೋಗಿದ್ದೀನಿ. ಅಷ್ಟೊಂದೇನು ಕೆಡ್ತಾಗಿದೆ ಅಂತ ನಾನೆಲ್ಲ ಹೇಳ್ತು. ಸದ್ಯಕ್ಕೆ ಈಗ ಸ್ವಲ್ಪ ಪರವಾಗಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಇವಾಗ ಕ್ಲಾಸಲ್ಲಿ ಇರೋದಕ್ಕೆಲ್ಲರಿಗೂ ಕೂಡ ಜ್ವರ ಬಂದುಬಿಟ್ಟಿದೆ, ಅಂದರೆ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಸೊ ಬೇಗ ಅವರೆಲ್ಲ ಹುಷಾರಾಗ್ಬಿಟ್ಟು ಬಂದರೆ ಒಂದು ರೀಲ್ಸ್ಗಳು ಚೆನ್ನಾಗಿ ಮಾಡ್ಬೋದು. ಇನ್ನೊಂದು ಬೇಗ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫ್ರೆಂಡ್ಸ್ ಇಲ್ಲದೆ ಆ್ಯಕ್ಚುಲಿ ಕಾಲೇಜಲ್ಲಿ ಬೋರ್ ಉಳಿಯುತ್ತಂತ. ಸೊ ಅದರಿಂದ ಬೇಗ ಅವರೆಲ್ಲ ಹುಷಾರಾಗಿ ಬರಲಿ. ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ, ಇನ್ನು ಊಟ ಮಾಡಿಲ್ಲ. ಊಟ ಮಾಡಿದ್ಮೇಲೆ ಮುಂದೆ ಬ್ಲಾಗ್. ಈಗ ಆ್ಯಕ್ಚುಲಿ ಜಿಮ್ ಹೋಗ್ತಿರೋದ್ರೆ ಪ್ರೋಟೀನ್ ಮಾಡ್ಕೋಬೇಕು. ಸೊ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಯಾಕಂದರೆ ಪ್ರೋಟೀನ್ ಮಾಡ್ಕೋಬೇಕು, ಬರ್ಕೋಬೇಕು, ಓದ್ಕೋಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಸ್ವಲ್ಪ ಫ್ರೀ ಇರ್ತಿದ್ದೆ ಅಂತ ಅನಿಸ್ತಿತ್ತು, ಬಟ್ ಈಗ ಅದು ಇಲ್ಲ. ಸದ್ಯಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಕೂಡ ಬೇಗ ಬ್ಲಾಗ್ನ ಎಂಡ್ ಮಾಡಿ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನೀವು ನೋಡ್ತೀರಾ. ಅದಾದಮೇಲೆ ನಾನು ಕುತ್ಕೊಂಡು ಪ್ರೋಟೀನ್ ಮಾಡ್ಕೊಂಡು ತಿಂದಾದ್ಮೇಲೆ ಅದು ಕುತ್ಕೊಂಡು ಬರ್ಕೊಡೋದಿದ್ದೆ ಬೇಜಾನು, ಅದನ್ನು ಬರ್ಕೋಬೇಕು. ಸೊ ಇನ್ನೇನು ಪೂಜೆ ಬರ್ತಾಯಿದೆ, ಅದು ಕೂಡ ಪ್ರಿಪೇರ್ ಮಾಡ್ಕೋಬೇಕು ಮನೇಲಿ. ಸದ್ಯಕ್ಕೆ ಇವತ್ತು ಬ್ಲಾಗ್ನ ಎಂಡ್ ಮಾಡ್ತೀನಿ. ಹೋಪ್ಸು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಬಾಯ್.